ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬಿಹಾರ ಎಲೆಕ್ಷನ್ಗೆ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿ ರಿಲೀಸ್. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಕೋಕ್. ಸಿಎಂ ಡಿಸಿಎಂ ರನ್ನ ಕೈ ಬಿಟ್ಟಿರೋದೇಕೆ ಅಂತ ಕೈ ಪಾಳ್ಯದಲ್ಲಿ ಚರ್ಚೆ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ರಾಜ್ಯಕ್ಕೆ ಆಗಮಿಸ್ತಾ ಇರೋ ರಾಹುಲ್ ಗಾಂಧಿ. ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕೋ ಸಾಧ್ಯತೆ. ಕುತೂಹಲ ಮೂಡಿಸಿದ ನವೆಂಬರ್ 20ರ ಕ್ಲೈಮ್ಯಾಕ್ಸ್. ಶಾಸಕರ ಅಭಿಪ್ರಾಯ ಆಲಿಸಲು ಸಜ್ಜಾದ ರಾಹುಲ್. ಅಗತ್ಯವಿದ್ರೆ ಶಾಸಕಾಂಗ ಪಕ್ಷದ ಸಭೆ ನಡೆಸೋಕ್ಕೂ ಸಿದ್ಧತೆ. 2-3 ದಿನ ರಾಜ್ಯದಲ್ಲೇ ವಾಸ್ತವ್ಯಕ್ಕೂ ಪ್ಲಾನ್. ಸೋನಿಯಾ ಸನ್ ಆಗಮನದ ಹಿಂದಿದೆ ನಾನಾ ಲೆಕ್ಕಾಚಾರ. ರಾಹುಲ್ ಆಗಮಿಸ್ತಾ ಇರೋ ಹೊತ್ತಲ್ಲೇ ಡಿಕೆಶಿ ಬಣ ಮೌನವಾಗಿರಲು ನಿರ್ಧಾರ. ನಾಯಕತ್ವ ಬದಲಾವಣೆ ಅನಿವಾರ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಡಲು ಸಜ್ಜು. ಕಾರ್ಯಕರ್ತರ ಭಾವನೆಗಳನ್ನ ರಾಹುಲ್ ಮುಂದಿಡಲು ತಯಾರಿ. ಸಚಿವ ಸ್ಥಾನಕ್ಕೆ ತ್ಯಾಗಕ್ಕೆ ಸಿದ್ಧ ಎಂದಿರುವ ಕೃಷ್ಣ ಬೈರೇಗೌಡರ ಮಾತಿನ ಹಿಂದಿದೆಯಾ ಭವಿಷ್ಯದ ಲೆಕ್ಕಾಚಾರ. ಡಿಕೆಶಿ ವೇಗಕ್ಕೆ ಬ್ರೇಕ್ ಹಾಕಲು ಸಿಎಂ ಬಣದ ಪರ್ಯಾಯ ನಾಯಕನಾಗ್ತಾರಾ? ಪ್ರಬಲ ಒಕ್ಕಲಿಗ ನಾಯಕನ ಫ್ಯೂಚರ್ ಪ್ಲಾನ್ ಏನು? ದಲಿತ ಸಿಎಂಗೆ ಅವಕಾಶ ಬರೋವರೆಗೂ ಕಾಯಬೇಕು. ಈಗಂತೂ ಅವಕಾಶ ಇಲ್ಲ. ಇನ್ನೊಂದು 20-30 ದಿನ ಇದೆ ಅಷ್ಟೇ. ನವೆಂಬರ್ ಕ್ರಾಂತಿ ಎಲ್ಲ ಆಗೋದಿಲ್ಲ. ಅದಕ್ಕೆ ಹೈಕಮಾಂಡ್ ಬಿಡಬೇಕಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. 2028ರ ವಿಧಾನಸಭೆ ಎಲೆಕ್ಷನ್ ಮೇಲೆ ಈಗಿನಿಂದಲೇ ಕಣ್ಣು. 15 ದಿನಗಳ ನಂತರ ರಾಜ್ಯ ಪ್ರವಾಸಕ್ಕೆ ಎಚ್ಡಿಕೆ ಪ್ಲಾನ್. ತಮ್ಮ ದಿನಚರಿಯನ್ನೇ 3 ಭಾಗಗಳಾಗಿ ವಿಂಗಡಿಸಿ ಪಕ್ಷ ಸಂಘಟನೆಗೆ ದಳಪತಿ ರಣತಂತ್ರ. ಹೌದಪ್ಪ ಹೌದು, ಕುಮಾರಸ್ವಾಮಿ ಅವರು ಖಾಲಿ ಟ್ರಂಕ್ ಅನ್ನೋದು ದಿಟ. ಅವರದ್ದು ಖಾಲಿ ಕೈ, ತುಂಬಿದ ಹೃದಯ. ನಿಮ್ಮಂತೆ ಕಂಡೋರ ಹಣ ಜಮೀನು ಕಿತ್ಕೊಂಡು ತುಂಬಿಸಿದ ಪಾಪದ ಟ್ರಂಕ್ ಅಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಮಿಸ್ಟರ್ ಲೂಟೇಶಿ. ಎಚ್ಡಿಕೆ ಬಗ್ಗೆ ಹೇಳಿದ್ದ ಡಿಸಿಎಂಗೆ ಎಕ್ಸ್ನಲ್ಲಿ ಟಾಂಗ್ ಕೊಟ್ಟ ಜೆಡಿಎಸ್. ಶಾಮನೂರು ಶುಗರ್ಸ್ ಬಳಿ ಭೂಮಿ ಗುಳುಂ ಆರೋಪ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕಬಳಿಕೆಗೆ ಸಂಕಷ್ಟ. ಅರಣ್ಯ ಇಲಾಖೆ ಭೂ ದಾಖಲೆಗಳ ಜಂಟಿ ಸಮಿತಿಯಿಂದ ತನಿಖೆ. ಇಂದು ಕಾರ್ಖಾನೆಗೆ ಭೇಟಿ. ಶಿಂಷಾ ನದಿಗೆ ಸೇರ್ತಾ ಇದೆ ಕಲುಷಿತ ನೀರು. ಚರಂಡಿ ನೀರು ಮತ್ತು ಫ್ಯಾಕ್ಟರಿಯಿಂದ ನದಿಗೆ ಸೇರ್ತಿದೆ ವಿಷ ಕಾರ್ಕೋಟಕ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬಯಲು. ಒಂದೆಡೆ ಬೆಲೆ ಕುಸಿತದಿಂದ ಕಂಗಾಲು, ಇನ್ನೊಂದೆಡೆ ಮದುವೆಗೆ ಹೆಣ್ಣು ಸಿಗದೆ ಗೋಳು. ಸರ್ಕಾರ ಕನ್ಯಾ ಯೋಜನೆ ತರಬೇಕು ಅಂತ ಗದಗದಲ್ಲಿ ರೈತರ ಮಕ್ಕಳ ಅಳಲು. ಹಳ್ಳಿಯಿಂದ ಸಿಟಿಗೆ ಗುಳೆ ಹೊರಟು ಬರಡಾಗ್ತಿದೆ ಜಮೀನು. ಕೊಪ್ಪಳದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಒಡ್ಡರ ಓಣಿಯಲ್ಲಿ ಕಳೆದ 7-8 ದಿನಗಳಿಂದ ಜೀವ ಜಲಕ್ಕೆ ಅಭಾವ. ಖಾಲಿ ಬಿಂದಿಗೆ ಹಿಡಿದು ಜನರ ಪ್ರತಿಭಟನೆ. ನಗರಸಭೆಯ ವಿರುದ್ಧ ಆಕ್ರೋಶ. ವಿದ್ಯುತ್ ಸ್ಪರ್ಶಿಸಿ ಕರ್ತವ್ಯದಲ್ಲಿದ್ದ ಜಸ್ಕಾಂ ಲೈನ್ಮ್ಯಾನ್ ಸಾವು. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಗೋರೆಬಾಳ ಗ್ರಾಮದಲ್ಲಿ ಘಟನೆ. ದುರಸ್ತಿ ಕೆಲಸ ವೇಳೆ ವಿದ್ಯುತ್ ಪ್ರವಹಿಸಿದ್ದಕ್ಕೆ ಅವಘಡ. ಪತಿಯ ಕಿರುಕುಳಕ್ಕೆ ಬೇಸತ್ತು 3ನೇ ಫ್ಲೋರ್ನಿಂದ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ಪತ್ನಿ. ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಪ್ರಿಯಾ ಸ್ಥಿತಿ ಗಂಭೀರ. ಬಾಣಸ್ವಾಡಿ ಠಾಣೆಯಲ್ಲಿ ಪತಿ ನಿಕ್ಸನ್ ವಿರುದ್ಧ ಕೇಸ್ ದಾಖಲು. ರಾಜ್ಯದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಋತು ಚಕ್ರ ರಜೆ ಘೋಷಣೆ. ತಮಗೂ ಮುಟ್ಟಿನ ರಜೆ ನೀಡುವಂತೆ ಮುಂದುವರೆದ ವಿದ್ಯಾರ್ಥಿನಿಯರ ಒತ್ತಾಯ. ವರ್ಷಕ್ಕೆ 10 ರಜೆ ನೀಡಲು ಸರ್ಕಾರಕ್ಕೆ ಆಗ್ರಹ. ಬಿಹಾರದ ಬೆನ್ನಲ್ಲೇ ದೇಶದಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಿರ್ಧಾರ. ಇಂದು ಕೇಂದ್ರ ಚುನಾವಣಾ ಆಯೋಗದಿಂದ ಮಹತ್ವದ ಸುದ್ದಿಗೋಷ್ಠಿ. ಮೊದಲ ಹಂತದಲ್ಲಿ ಬಂಗಾಳ, ಕೇರಳ, ತಮಿಳುನಾಡು ಸೇರಿ 10 ರಾಜ್ಯಗಳಲ್ಲಿ SIR ಘೋಷಣೆಗೆ ಸಾಧ್ಯತೆ.
ದಾವಣಗೆರೆಗೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಚಿತ್ರತಂಡ ಭೇಟಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಚಾರ. ಲವ್ ಕಾಮಿಡಿ ಮಿಕ್ಸ್ ಮಸಾಲಾ ಫ್ಲೇವರ್ನ ಟೀಸರ್ ಮೆಚ್ಚಿಕೊಂಡ ಕಾಲೇಜ್ ಸ್ಟೂಡೆಂಟ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.